ಬೇಸಿಗೆ ಆರಂಭ ಆಗಿದ್ದೇ ಆಗಿದ್ದು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಈ ನೀರಿನ ಅಭಾವ ಅಥವಾ ಜಲಕ್ಷಾಮದ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಏಷ್ಯಾದ ಅತಿದೊಡ್ಡ ಮಾರುಕಟ್ಟೆ ಅಂತ ಖ್ಯಾತಿ ಗಳಿಸಿರುವಂತಹ ಯಶವಂತಪುರದ APMC ಮಾರುಕಟ್ಟೆಗೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗ್ಬಿಟ್ಟಿದೆ. ಸುಮಾರು 80ರಿಂದ 90 ಎಕರೆ ವಿಸ್ತೀರ್ಣದಲ್ಲಿದೆಯಂತೆ ಈ ಬೃಹತ್ ಮಾರುಕಟ್ಟೆ. ಬರೋಬ್ಬರಿ 2,000ಕ್ಕೂ ಹೆಚ್ಚು ಟ್ರೇಡರ್ಸ್ ಕಂಪನಿಗಳು ಇಲ್ಲಿದ್ದಾವೆ. ಪ್ರತಿನಿತ್ಯ ಸಾವಿರಾರು ರೈತರು ಬರ್ತಾರೆ, ವ್ಯಾಪಾರಿಗಳಿರ್ತಾರೆ, ಕೂಲಿ ಕಾರ್ಮಿಕರಿರ್ತಾರೆ. ಆದರೂ ಕೂಡ ರಾಜ್ಯದ ಮೂಲೆ ಮೂಲೆಗಳಿಂದ ಮಾತ್ರವಲ್ಲ, ಹೊರ ರಾಜ್ಯಗಳಿಂದಲೂ ಕೂಡ ಜನರು ಇಲ್ಲಿಗೆ ಬಂದು ಹೋಗ್ತಾರಂತೆ. ಇಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಮಾತ್ರವಲ್ಲದೆ ಶೌಚಾಲಯಕ್ಕೂ ಕೂಡ ನೀರಿನ ಸಮಸ್ಯೆ ಉಂಟಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯರು ಈಗ ವ್ಯಾಪಕವಾಗಿ ಆಕ್ರೋಶವನ್ನು ಕೂಡ ಹೊರಹಾಕ್ತಿದ್ದಾರೆ. ಇದು ಏಷ್ಯಾದ ಅತಿ ದೊಡ್ಡ ಮಾರ್ಕೆಟ್ಟು, ಆದರೆ ಇಲ್ಲಿ ಕುಡಿಯೋದಕ್ಕೂ ಕೂಡ ನೀರಿಲ್ಲ, ಪರದಾಡುವಂಥ ಪರಿಸ್ಥಿತಿ. ಇಲ್ಲಿ ಅಂದರೆ ರಾಜ್ಯದ ಮೂಲೆ ಮೂಲೆಗಳಿಂದಲೂ ಕೂಡ ರೈತರು ಬರ್ತಾರೆ, ಜೊತೆಗೆ ವ್ಯಾಪಾರಿಗಳು ಬರ್ತಾರೆ. ನಾನೀಗ ಇರುವಂಥ ಸ್ಥಳ ಇದು APMC ಮಾರುಕಟ್ಟೆ. ಈ ಮಾರುಕಟ್ಟೆಯಲ್ಲಿ ಸುಮಾರು 2,000ಕ್ಕೂ ಹೆಚ್ಚಿನ ಟ್ರೇಡರ್ಸ್ಗಳು ಅಂಗಡಿಗಳನ್ನು ಇಟ್ಕೊಂಡಿದ್ದಾರೆ. ರೈತರು, ಸಾವಿರಾರು ಸಂಖ್ಯೆಯಲ್ಲಿ ರೈತರುಗಳು ಬರ್ತಾರೆ. ಬೇರೆ ಬೇರೆ ಅಂದರೆ ಉತ್ತರ ಕರ್ನಾಟಕದಿಂದಲೂ ಕೂಡ ಇಲ್ಲಿಗೆ ರೈತರು ಬರ್ತಾರೆ, ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಇಲ್ಲಿಗೆ ರೈತರು ಬರ್ತಾರೆ, ವ್ಯಾಪಾರಿಗಳು ಬರ್ತಾರೆ. ಆದರೆ ಇಲ್ಲಿ ಕುಡಿಯೋದಕ್ಕೆ ನೀರಿಲ್ಲ, ಹಾಗೆ ಬಳಸೋದಕ್ಕೂ ಕೂಡ ನೀರಿಲ್ಲ. ಆ ಥರದ ಪರಿಸ್ಥಿತಿ. ಸುಮಾರು ಒಂದು 20ರಿಂದ 25 ಈ ರೀತಿಯಾದಂಥ ನೀರಿನ ಟ್ಯಾಂಕರ್ಗಳಿತ್ತು. ಅವೆಲ್ಲವೂ ಕೂಡ ಸಂಪೂರ್ಣವಾಗಿ ಈಗ ಹಾಳಾಗಿದ್ದಾವೆ. ಇರುವಂಥದ್ದು ಕೇವಲ 4-5 ವರ್ಕ್ ಆಗ್ತಿದ್ದಾವೆ. ಅವುಗಳು ಕೂಡ ಈ ಬೇಸಿಗೆಯ ಸಂದರ್ಭದಲ್ಲಿ ನೀರಿರಲ್ಲ ಅಲ್ಲೂ ಕೂಡ. ಅದನ್ನು ಕೇವಲ ಬಳಸೋದಕ್ಕೆ ಮಾತ್ರ ಇವರು ಬಳಸ್ತಾರೆ. ಅಂದರೆ ರೈತರು ಏನು ಬಂದಿರ್ತಾರೆ, ಅವರು ಕೈಕಾಲನ್ನು ತೊಳೆಯೋದಕ್ಕೋ ಮುಖ ತೊಳೆಯೋದಕ್ಕೋ ಬಳಸ್ತಾರೆ. ಆದರೆ ಅದು ಕೂಡ ಸಾಧ್ಯ ಆಗ್ತಾ ಇಲ್ಲ. ಈಗ ಇಲ್ಲಿ ಶೌಚಾಲಯಗಳಲ್ಲೂ ಕೂಡ ಅಂದರೆ ಏನು ಫ್ರೀ ಶೌಚಾಲಯಗಳನ್ನು ಮಾಡಿರ್ತಾರೆ, ಅದರಲ್ಲಿ ನೀರೇ ಇರೋದಿಲ್ಲ. ಹಾಗೆ ಪೇ ಮಾಡಿ ಯೂಸ್ ಮಾಡುವಂಥ ಟಾಯ್ಲೆಟ್ಗಳಲ್ಲಿ ಕೆಲವನ್ನು ಬಳಕೆ ಮಾಡ್ಬೋದು. ಅದು ಕೂಡ 15 ರೂಪಾಯಿ 20 ರೂಪಾಯಿ ಕೇಳ್ತಾರೆ. ಕೇವಲ ಮುಖ ತೊಳೆಯೋದಕ್ಕೂ ಕೂಡ 20 ರೂಪಾಯಿ ಕೇಳ್ತಾರೆ. ನಾವು ಹೇಗೆ ತರೋದು ಅನ್ನುವಂಥದ್ದು. ಈ ರೀತಿಯಾಗಿ ಕ್ಯಾನ್ಗಳನ್ನು, ಅಂದರೆ ಒಂದು ಕ್ಯಾನನ್ನು ಅದು ಹೊರಗಡೆ ಹೋಗಿ ತರಬೇಕು, ಅದನ್ನು ತಂದು ಈ ರೀತಿಯಾಗಿ ನೀರನ್ನು ಇಟ್ಕೊಂಡಿರ್ತಾರೆ. ಇಲ್ಲಾಂದರೆ ಅಂದರೆ ನೀರನ್ನು ಕೂಡ ಕಡಿಮೆ, ಅಂದರೆ ನಾವು ಮೂಟೆಗಳನ್ನು ಹೊರತಿರ್ತೀವಿ. ಹಾಗೆ ರೈತರು ಬಂದಿರ್ತಾರೆ, ರೈತರಿಗೂ ಕೂಡ ಕುಡಿಯೋದಕ್ಕೆ ನೀರಿಲ್ಲದ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ನಾವು ನಿಜಕ್ಕೂ ಕೂಡ ಎಲ್ಲಿದ್ದೀವಿ ಅಂದರೆ ಬೆಂಗಳೂರಿನ ಇಷ್ಟು ದೊಡ್ಡ APMC ಮಾರುಕಟ್ಟೆ, ಅದು ಕೂಡ ಏಷ್ಯಾದಲ್ಲೇ ದೊಡ್ಡ ಮಾರುಕಟ್ಟೆ ಇದು. ಇಂಥ ಮಾರುಕಟ್ಟೆಯ ಪರಿಸ್ಥಿತಿ, ದುಸ್ಥಿತಿ ಈ ರೀತಿಯಾಗಿದೆ ಅನ್ನುವಂಥ ಆಕ್ರೋಶವನ್ನು, ಬೇಸರವನ್ನು ರೈತರು ಹಾಗೆ ವ್ಯಾಪಾರಿಗಳು, ಕೂಲಿ ಕಾರ್ಮಿಕರು ಎಲ್ಲರೂ ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಬಜೆಟ್ನಲ್ಲಿ ಏನೇನಕ್ಕೋ ಇವರು ದುಡ್ಡನ್ನು ವ್ಯಯ ಮಾಡ್ತಾರೆ. 25 ನೀರಿನ ಟ್ಯಾಂಕ್ಗಳಿದ್ದಾವೆ, ಅವು ಕೂಡ ವರ್ಕ್ ಆಗ್ತಾ ಇಲ್ಲ. ಈಗ ವರ್ಕ್ ಆಗ್ತಾ ಇರುವಂಥದ್ದು ಕೂಡ ಬೇಸಿಗೆ ಸಂದರ್ಭದಲ್ಲಿ ಅದು ಅಲ್ಲಿ ನೀರಿಲ್ಲದಂತೆ ಆಗುತ್ತೆ. ಈ ರೀತಿಯಾದಂಥ ದುಸ್ಥಿತಿಯಲ್ಲಿ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೀವಿ. ದಯವಿಟ್ಟು ನಮಗೆ ಕುಡಿಯೋದಕ್ಕೆ, ಬಳಸೋದಕ್ಕೆ, ಮುಖ ತೊಳೆಯೋದಕ್ಕೆ ನೀರು ಕೊಡಿ ಅನ್ನುವಂಥ ಒತ್ತಾಯವನ್ನು ರೈತರು ಹಾಗೆ ಕೂಲಿ ಕಾರ್ಮಿಕರು ಮಾಡ್ತಾ ಇದ್ದಾರೆ. ಇನ್ನಾದರೂ ಸಂಬಂಧಪಟ್ಟಂಥ ಅಧಿಕಾರಿಗಳು ಎಚ್ಚೆತ್ಕೊಳ್ತಾರಾ, ಜನಪ್ರತಿನಿಧಿಗಳು ಎಚ್ಚೆತ್ಕೊಳ್ತಾರಾ, ಕಾದು ನೋಡಬೇಕು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ TV, ಬೆಂಗಳೂರು. ಎಲ್ಲಿ ಹೋದ್ರೂ ನೀರೆಲ್ಲ, ಕುಡಿಯೋಕ್ಕೆ ನೀರೆಲ್ಲ. ಸ್ವಲ್ಪ ಸಾಲ ಇದು ಕೆಲಸ ಮಾಡಿಬಿಟ್ಟು ಮಗರ ನೋಡೋಕ್ಕೆ ನೀರಿಲ್ಲ, ಎಲ್ಲಿ ನೀರಿಲ್ಲ ಸರ್. ಇಲ್ಲಿ ಆಯ್ತು ಸರ್, ಒಂದು 8 ತಿಂಗಳಿಂದ ನೀರಿಲ್ಲ ಸರ್. ಈಗ ಇನ್ನೂ ಜಾಸ್ತಿ ಆಗಿದೆ, ಬಿಸಿಲು ಒಳಗೆ ಜಾಸ್ತಿ ಆಗಿದೆ. ಎಲ್ಲ ಕಾಸು ಕೊಟ್ಟೆ ತಗೊಂಡಿದ್ದೀವಿ ಸರ್. ಇಲ್ಲಿ ಅಲ್ಲ ಒಂದು ಕ್ಯಾನ್ಗೆ 30 ರೂಪಾಯಿ, ಒಂದು ಕ್ಯಾನು. ಬಾತ್ರೂಮ್ ಹೋಗೋದನ್ನ 15 ರೂಪಾಯಿ ಕಲ್ತಾರೆ, 15 ರೂಪಾಯಿ. ಮಗ ಸದಿ ತೊಲೆಗೆ 15 ರೂಪಾಯಿ ಕಲ್ತಾರೆ, ಮಗ ತೊಲೆಗೆ.